ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೆಂಟ್ರಾಯ್ಡ್ದು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಈ ತರ ಟೇಬಲ್ ಅನ್ನ ಬರ್ಕೊಂಡು ನೀಟಾಗಿ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಫಸ್ಟ್ ಕ್ಲಾಸ್ ಅನ್ನ ಕೇಳಿಸ್ಕೊಳ್ಳಿ, ಆಮೇಲೆ ನೋಟ್ಸ್ ಅನ್ನ ಬರ್ಕೋಬೇಕಾದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸರಿನಾ? ಸ್ಕ್ರೀನ್ ಶಾಟ್ ತಕೊಂಡು ಲಾಸ್ಟ್ ಅಲ್ಲಿ ನೋಟ್ಸ್ ಅನ್ನ ಬರ್ಕೊಂತ ಹೋಗ್ಬೇಕಾದ್ರೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ನೋಡಿ, ಇಲ್ಲಿ ನಮಗೆ ಒಂದು ಫಿಗರ್ ಅನ್ನ ಕೊಟ್ಬಿಟ್ಟು ಇದರಲ್ಲಿ ಇರುವಂತಹ ಸೆಂಟ್ರಾಯ್ಡ್ ವ್ಯಾಲ್ಯೂನ ಕಂಡುಹಿಡ್ರಿ. ಸೆಂಟ್ರಾಯ್ಡ್ ವ್ಯಾಲ್ಯೂ ಅಂತಂದ್ರೆ ಏನು? ಮಿಡಲ್ ಪಾಯಿಂಟ್ ವ್ಯಾಲ್ಯೂ. ನಮಗೆ ವ್ಯಾಲ್ಯೂ ಬೇಕಾಗಿರೋದು. ಸೊ ಯಾವ ರೀತಿ ಕಂಡುಹಿಡಿಯೋದು ನೋಡಿ, ಯಾವ್ಯಾವ ಶೇಪ್ಗಳನ್ನ ಕೊಟ್ಟಿದ್ದಾರೆ. ಒಂದು ಸೆಮಿ ಸರ್ಕಲ್ ಇದೆ ನಮಗೆ. ಸೊ ಒಂದು ಸೆಮಿ ಸರ್ಕಲ್. ಎರಡನೇದು ಏನಿರೋದು ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ನೋಡಿ, ಇಲ್ಲಿ 90 ಡಿಗ್ರಿ ಇದೆ ಅಲ್ವಾ? ಸೊ ದಿಸ್ ಈಸ್ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಎರಡು ಶೇಪ್ಗಳನ್ನ ಕೊಟ್ಟಿದ್ದಾರೆ. ಸೊ ಬರೀರಿ, ಮೊದಲನೇದು ಎರಡನೇದು ಸೀರಿಯಲ್ ನಂಬರ್. ಶೇಪ್ಗಳು ಯಾವ್ಯಾವ ಕೊಟ್ಟಿರೋದು? ಒಂದು ಸೆಮಿ ಸರ್ಕಲ್ ಮತ್ತೆ ಒಂದು ಟ್ರಯಾಂಗಲ್ ಅನ್ನ ಕೊಟ್ಟಿದ್ದಾರೆ. ರೈಟ್ ಆಂಗಲ್ ಟ್ರಯಾಂಗಲ್, ಒಂದು ರೈಟ್ ಆಂಗಲ್ ಟ್ರಯಾಂಗಲ್, ಯಾವ್ದಾದ್ರು ಫಸ್ಟ್ ಬರ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಯಾವುದು? ಒಂದು ಸೆಮಿ ಸರ್ಕಲ್ ಅನ್ನ ಕೊಟ್ಟಿದ್ದಾರೆ. ಸೊ ಅವುಗಳದ್ದು ವ್ಯಾಲ್ಯೂಗಳನ್ನ ಬರಿತಾ ಹೋಗಿ. ಟ್ರಯಾಂಗಲ್ದು ಬೇಸ್ ವ್ಯಾಲ್ಯೂ ಎಷ್ಟಿದೆ? ನಮಗೆ 3 ಮೀಟರ್ ಇದೆ. ಇಲ್ಲಿಂದ ಇಲ್ಲಿವರೆಗೂ ಇರುವಂತಹ ವ್ಯಾಲ್ಯೂ ಎಷ್ಟು? 3 ಮೀಟರ್. ಅದೇ ತರ ಹೈಟ್ ಆಫ್ ದಿ ಟ್ರಯಾಂಗಲ್ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ನೋಡಿ. ಇಲ್ಲಿ ರೇಡಿಯಸ್ ಆಫ್ ದ ಸೆಮಿ ಸರ್ಕಲ್ 3 ಮೀಟರ್ ಅಂತ ಕೊಟ್ಟಿದ್ದಾರೆ. ರೇಡಿಯಸ್ ಅಂತಂದ್ರೆ ಇಷ್ಟು. ಸೊ 3 + 3 6. ಸರಿನಾ? ಸೊ ಟೋಟಲ್ ಎಷ್ಟಿರುತ್ತೆ? ಹೈಟ್ ಆಫ್ ದ ಟ್ರಯಾಂಗಲ್ ಇಸ್ ಈಕ್ವಲ್ ಟು 6 ಮೀಟರ್. ಗೊತ್ತಾಯ್ತಾ ಯಾವ ರೀತಿ ಅಂತ? ಇಲ್ಲಿ ಬರ್ದಿರ್ತೀನಿ 6 ಮೀಟರ್. ಯಾವ ರೀತಿ? ಇಲ್ಲಿ ರೇಡಿಯಸ್ ಅನ್ನ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಅನ್ನ 2 ಸಲ ಬರೆದ್ರೆ ಏನಾಗುತ್ತೆ? ನಮಗೆ ಡಯಾಮೀಟರ್ ಸಿಗುತ್ತೆ. ಸೊ ಡಯಾಮೀಟರ್ ಅಷ್ಟೇ ಇರೋದು. ಸೊ ಟೋಟಲ್ ಹೈಟ್ ಆಫ್ ದ ಟ್ರಯಾಂಗಲ್ ಇಸ್ 6 ಮೀಟರ್. ನೆಕ್ಸ್ಟ್ ಇದ್ರದ್ದು ಅಷ್ಟೇ ಬರೀರಿ. ಇಲ್ಲಿ ಟೋಟಲ್ ಇರುವಂತದ್ದು ಎಷ್ಟು? 6 ಮೀಟರು. ರೇಡಿಯಸ್ ಎಷ್ಟು ಅಂತ ಕೊಟ್ಟಿದ್ದಾರೆ? ರೇಡಿಯಸ್ ಇಸ್ 3 ಮೀಟರ್. ನೋಡಿ, ಇಲ್ಲಿ ಈ ತರ ಬರ್ಕೊಳ್ಳೋದ್ರ ಬದಲು ಅರ್ಧಕ್ಕೆ ಬರ್ಕೊಂಡಿದ್ದೀನಿ ಅಷ್ಟೇ. ಸರಿನಾ? ಸೊ ರೇಡಿಯಸ್ ಈಸ್ ಆಫ್ 3 ಮೀಟರ್ ಅಂಡ್ ಡಯಾಮೀಟರ್ ಈಸ್ ಆಫ್ 6 ಮೀಟರ್. ಸೊ ಇಷ್ಟನ್ನ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಏರಿಯಾನ ಕಂಡುಹಿಡಿಬೇಕು. ಫಸ್ಟ್ ಯಾರದ್ರದ್ದು ಏರಿಯಾ ಕಂಡುಹಿಡಿಬೇಕು? ಟ್ರಯಾಂಗಲ್ ಇಂದ ಏರಿಯಾನ ಕಂಡುಹಿಡಿಬೇಕು. ಸೊ ಟ್ರಯಾಂಗಲ್ದು ಏರಿಯಾನ ಯಾವ ರೀತಿ ಕಂಡುಹಿಡಿತೀರಾ? ಸಿಂಪಲ್. ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು ಬೇಸ್ ವ್ಯಾಲ್ಯೂ ಎಷ್ಟಿದೆ? ಟ್ರಯಾಂಗಲ್ದು 3 ಇದೆ. ನೆಕ್ಸ್ಟ್ ಹೈಟ್ ವ್ಯಾಲ್ಯೂ ಎಷ್ಟಿದೆ? ನಮಗೆ 6 ಇದೆ. 6 3s 18 ಹೋಲ್ ಡಿವೈಡೆಡ್ ಬೈ 2 ಅಂತಂದ್ರೆ 9. ಸೊ ಇಲ್ಲಿ ಏರಿಯಾ ಕೇಳಿರೋದ್ರಿಂದ ನೋಡಿ, ಇಲ್ಲಿ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಎಸ್ ಐ ಯೂನಿಟ್ ಏನಂತ ಬರಿಬೇಕು? ಮೀಟರ್ ಸ್ಕ್ವೇರ್ ಅಂತ ಬರಿಬೇಕಾಗತ್ತೆ. ಗೊತ್ತಾಯ್ತಾ? ಮೀಟರ್ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟಾಯ್ತು? 9 ಮೀಟರ್ ಸ್ಕ್ವೇರ್. ಸೊ ಜಸ್ಟ್ ರೈಟ್ ಇಟ್ ಆಸ್ 9. ಸೊ 9 ಬರೆದ್ರೆ ಸಾಕು. ನೆಕ್ಸ್ಟ್ ಸೆಮಿ ಸರ್ಕಲ್ದು. ಸೊ ಸೆಮಿ ಸರ್ಕಲ್ ಇದೆಯಲ್ಲ, ಸೊ ಇದ್ರದ್ದು ಏರಿಯಾ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿತೀರಾ? πr² ಹೋಲ್ ಡಿವೈಡೆಡ್ ಬೈ 2. ಸರಿನಾ? ಏರಿಯಾನ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನು? ಸೆಮಿ ಸರ್ಕಲ್ದು πr² ಬೈ 2. ಸೊ ಪೈ ಅನ್ನ ಕ್ಯಾಲ್ಕುಲೇಟರ್ ಅಲ್ಲೇ ಬರೆಸ್ಕೊಂಡ್ರೆ ಒಳ್ಳೇದು. 3.14 ಅಥವಾ 22/7 ಅದಷ್ಟು ಕರೆಕ್ಟ್ ಆಗಿ ಆನ್ಸರ್ ಅನ್ನ ಕೊಡ್ತಾ ಹೋಗಲ್ಲ, ಅಕ್ಯುರೇಟ್ ಆನ್ಸರ್ ಅನ್ನ. ಪೈ ಅನ್ನ ನೀವು ಕ್ಯಾಲ್ಕುಲೇಟರ್ ಅಲ್ಲೇ ಬರ್ಸಿದ್ರೆ ಒಳ್ಳೇದು. ಯಾವ ರೀತಿ ಬರ್ಸೋದು? ಸಿಂಪಲ್. ನೋಡಿ, ಇಲ್ಲಿ ಶಿಫ್ಟ್ ಅನ್ನ ಪ್ರೆಸ್ ಮಾಡಿ. ಇಲ್ಲಿ ಕೆಳಗಡೆ EXP ಅಂತ ಇರುತ್ತೆ. ಅದ್ರ ಮೇಲೆ ಸಣ್ಣದಾಗಿ ಪೈ ಅನ್ನೋ ಸಿಂಬಲ್ ಕಾಣಿಸ್ತಾ ಇರುತ್ತೆ ನಿಮ್ಗೆ. ಸೊ ಅದನ್ನ ಪ್ರೆಸ್ ಮಾಡಿದ್ರೆ ಪೈ ಬರುತ್ತೆ. ಯಾವ ರೀತಿ? ಶಿಫ್ಟ್ ಅನ್ನ ಪ್ರೆಸ್ ಮಾಡಿ. ಇಲ್ಲಿ EXP ಅಂತ ಬಟನ್ ಇರುತ್ತೆ, ಅದ್ರ ಮೇಲೆ ಸಣ್ಣದಾಗಿ ಪೈ ಅಂತ ಕಾಣಿಸ್ತಾ ಇರುತ್ತೆ. ಸೊ ಅದನ್ನ ಪ್ರೆಸ್ ಮಾಡಿದ್ರೆ ಪೈ ವ್ಯಾಲ್ಯೂ ಬಂತು. ಇಂಟು r². ಸೊ r² ಅಂತಂದ್ರೆ ಇದನ್ನ ಬಿಡಿಯಾಗಿ ಬರಿತೀನಿ ಫಸ್ಟು. ಪೈ ಇಂಟು r² ಅಂತಂದ್ರೆ ರೇಡಿಯಸ್ ಎಷ್ಟಿರುವಂತದ್ದು ಈ ಸೆಮಿ ಸರ್ಕಲ್ದು 3. ಸೊ 3² ಹೋಲ್ ಡಿವೈಡೆಡ್ ಬೈ 2 ಆಯ್ತಲ್ವಾ? ಸೊ ಈಗ ಪೈ ಅನ್ನ ನಾವು ಬರ್ಕೊಂಡಿದೀವಿ. ಯಾವ ರೀತಿ? ಶಿಫ್ಟ್ ಅನ್ನ ಒತ್ಬಿಟ್ಟು EXP ನ ಒತ್ತಿ. ಈಗ ಮಲ್ಟಿಪ್ಲಿಕೇಶನ್ ಸಿಂಬಲ್ ಅನ್ನ ಒತ್ತಿ 3² ಬರ್ಸ್ಬೇಕು. ಸೊ 3 ಹೋಲ್ ಪವರ್ 2. ಇಲ್ಲ ಅಂತಂದ್ರೆ 3 × 3 ಅಂತನಾದ್ರೂ ಹಾಕೋಬಹುದು. ಹೋಲ್ ಡಿವೈಡೆಡ್ ಬೈ 2 ಅಂತ ಪ್ರೆಸ್ ಮಾಡಿ. ಸೊ ವ್ಯಾಲ್ಯೂ ಎಷ್ಟು ಬಂತು? 14.13. ಸೊ ಡೆಸಿಮಲ್ ಆದ್ಮೇಲೆ 2 ವ್ಯಾಲ್ಯೂ ಸಾಕು. 14.13. ಸರಿನಾ? ಸೊ ಇವಾಗ ಏನ್ ಬಂತು ವ್ಯಾಲ್ಯೂ? ನಮಗೆ 14.13. ಸೊ ಈ ತರ ನಾವು ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡಿ, ಇದನ್ನ ಯಾವ ರೀತಿ ಟೈಪ್ ಮಾಡೋದು ಅಂತ. ಶಿಫ್ಟ್ ಅನ್ನ ಒತ್ಬಿಟ್ಟು ಇಲ್ಲಿ ಕೆಳಗಡೆ EXP ಅಂತ ಬಟನ್ ಇರುತ್ತೆ, ಅದನ್ನ ಒತ್ತಿದ್ರೆ ಪೈ ಬಂತು. ಇಂಟು 3² ಬೇಕು. ಸೊ 3 ಹೋಲ್ ಪವರ್ 2 ಆದ್ರೂ ಒತ್ಬೋದು, ಇಲ್ಲ ಅಂತಂದ್ರೆ 3 × 3 ಅಂತನಾದ್ರೂ ಪ್ರೆಸ್ ಮಾಡಿ. ನೆಕ್ಸ್ಟ್ ಡಿವಿಷನ್ ಸಿಂಬಲ್ ಅನ್ನ ಒತ್ತಿ 2 ಅನ್ನ ಪ್ರೆಸ್ ಮಾಡಿ. ಇಸ್ ಈಕ್ವಲ್ ಟು ನ ಪ್ರೆಸ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಬಂತು. ಎಷ್ಟು? 14.13. ಡೆಸಿಮಲ್ ಆದ್ಮೇಲೆ 2 ವ್ಯಾಲ್ಯೂ ಸಾಕು. ಸೊ ಈಗ ಏರಿಯಾನ ಕಂಡುಹಿಡ್ಕೊಂಡಾಯ್ತು. ನೆಕ್ಸ್ಟ್ ಏನ್ ಕಂಡುಹಿಡ್ಕೋಬೇಕು? X ಮತ್ತೆ Y. ಸೊ ನಾನು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಸೆಂಟ್ರಾಯ್ಡ್ದು ಎಲ್ಲಾ ಶೇಪ್ಗಳದ್ದು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಸರ್ಕಲ್ಗೆ ಯಾವ ರೀತಿ ಕಂಡುಹಿಡಿಯೋದು, ಟ್ರಯಾಂಗಲ್ಗೆ ಯಾವ ರೀತಿ, ರೆಕ್ಟ್ಯಾಂಗಲ್ಗೆ ಯಾವ ರೀತಿ, ಸ್ಕ್ವೇರ್ಗೆ ಯಾವ ರೀತಿ. ಸೊ ಆ ವಿಡಿಯೋನ ಒಂದ್ಸಲಿ ನೋಡಿ, ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ
ಈ ಎರಡು ಶೇಪ್ಗಳಿಗೆ ಏನ್ ಬೇಕು ಅದನ್ನ ಮಾತ್ರ ನಾನು ಹೇಳ್ಕೊಡ್ತೀನಿ, ಸರಿನಾ? ಸೊ ಎಲ್ಲಾ ಶೇಪ್ಗಳದ್ದು ಒಂದ್ಸಲಿ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಐ ಬಟನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. ಸೊ ಈಗ ಟ್ರಯಾಂಗಲ್ ಮತ್ತೆ ಸೆಮಿ ಸರ್ಕಲ್ ಮಾತ್ರ ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ಟ್ರಯಾಂಗಲ್ ಇಂದ ಬರ್ತಾ ಹೋಗೋಣ. ನೋಡಿ ಇಲ್ಲಿ, ಸೊ ಟ್ರಯಾಂಗಲ್ ಇಂದು ಯಾವ ರೀತಿ ನಾವು ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಿಂಪಲ್ ನೋಡಿ, ಫಸ್ಟ್ ನಾವು ಟ್ರಯಾಂಗಲ್ ಅಲ್ಲಿ ಸೆಂಟ್ರಾಯ್ಡ್ ಅನ್ನ ಲೊಕೇಟ್ ಮಾಡಬೇಕು. ಸೆಂಟ್ರಾಯ್ಡ್ ಅಂತ ಅಂದ್ರೇನು ಮಿಡಲ್ ಪಾಯಿಂಟ್ ಅಂತ. ಸೊ ಯಾವ ರೀತಿ ಲೊಕೇಟ್ ಮಾಡೋದು? ಸಿಂಪಲ್, ಇಲ್ಲಿ ರೈಟ್ ಆಂಗಲ್ ಇರುತ್ತಲ್ಲ ಅದ್ರ ಹತ್ರನೇ ಇರುತ್ತೆ ಆಲ್ಮೋಸ್ಟ್, ಗೊತ್ತಾಯ್ತಾ? ಏನು ಟ್ರಯಾಂಗಲ್ ಅಲ್ಲಿ, ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಈ 90 ಡಿಗ್ರಿ ಇರುತ್ತಲ್ಲ ಅದ್ರ ಹತ್ರನೇ ನಮಗೆ ಸೆಂಟ್ರಾಯ್ಡ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಅದ್ರದ್ದು ವ್ಯಾಲ್ಯೂ ಕಂಡುಹಿಡಿಬೇಕಷ್ಟೇ. ಸೊ ಯಾವ ರೀತಿ ಕಂಡುಹಿಡಿಯೋದು ನೋಡಿ, ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಅನ್ನ ನಾವೇನಂತ ಕರಿತೀವಿ? ವೈ ಅಂತ ಕರಿತಾ ಹೋಗ್ತೀವಿ. ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಅನ್ನ ಎಕ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ? ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಅಡ್ಡಡ್ಡ ಎಷ್ಟಿದೆ ಅಂತ, ಅಡ್ಡಡ್ಡ ಎಷ್ಟು ದೂರ ಇದೆ ಅನ್ನೋದನ್ನ ನಾವು ಎಕ್ಸ್ ಅಂತ ಕರಿತಾ ಹೋಗ್ತೀವಿ. ಉದ್ದ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನ ನಾವು ವೈ ಅಂತ ಕರಿತಾ ಹೋಗ್ತೀವಿ. ಸೊ ಈಗ ಈ ಎಕ್ಸ್ ವ್ಯಾಲ್ಯೂ ಇದೆಯಲ್ಲ ಅದು ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ ಬೇಸ್ ಬೈ 3ಗೆ ಈಕ್ವಲ್ ಆಗಿರುತ್ತೆ. ಏನು ಎಕ್ಸ್ ವ್ಯಾಲ್ಯೂ ಅಂತಂದ್ರೆ ಇಷ್ಟು ಏನಿದೆ ಅಲ್ಲ ಅಡ್ಡಡ್ಡ ವ್ಯಾಲ್ಯೂ, ಸೊ ಅಂತಂದ್ರೆ ಅಡ್ಡಡ್ಡ ಇಷ್ಟು. ಸೊ ಎಷ್ಟಿರುತ್ತದು? ಬೇಸ್ ಬೈ 3. ಬೇಸ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಹೈಟ್. ಸೊ ಹೈಟ್ ಎಷ್ಟಿರುತ್ತೆ ಅಂತಂದ್ರೆ ನೋಡಿ ಇಲ್ಲಿ ವೈ ಅಂತಂದ್ರೇನು? ಹೈಟ್ ಬೈ 3, ಗೊತ್ತಾಯ್ತಾ? ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಬಿ ಬೈ 3, ವೈ ವ್ಯಾಲ್ಯೂ ಈಸ್ ಈಕ್ವಲ್ ಟು ಹೆಚ್ ಬೈ 3. ಈಗ ನಾವು ಸಪರೇಟ್ ಟ್ರಯಾಂಗಲ್ ಅನ್ನ ತಗೊಂಡು ನಾನು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಹೇಳಿದ್ದೀನಿ, ಎಚ್ ಬೈ 3 ಬಿ ಬೈ 3 ಅಂತ. ಈಗ ನಮಗೆ ಕೊಟ್ಟಿರುವಂತಹ ಡಯಾಗ್ರಾಮ್ ಅಥವಾ ಫಿಗರ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. 90 ಡಿಗ್ರಿ ಹತ್ರ ನಮಗೆ ಸೆಂಟ್ರಾಯ್ಡ್ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಅಂತಂದ್ರೆ ಸ್ಟ್ರೈಟ್ ಆಗಿರುವಂತ ಡಿಸ್ಟೆನ್ಸ್ ಈಸ್ ವೈ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಅಂತಂದ್ರೆ ಅಡ್ಡಡ್ಡ. ಸೊ ಅಡ್ಡಡ್ಡ ಇರುವಂತ ಡಿಸ್ಟೆನ್ಸ್ ಎಕ್ಸ್ ಆಗಿರುತ್ತೆ, ಸ್ಟ್ರೈಟ್ ಆಗಿ ಉದ್ದುದ್ದ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ? ವೈ ಆಗಿರುತ್ತೆ. ಈಗ ನಾನು ವೈ ವ್ಯಾಲ್ಯೂನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಯಾಕಂತಂದ್ರೆ ಈ ಒಂದು ಪಾಯಿಂಟ್ ಇಂದ ಈ ಆಕ್ಸಿಸ್ ಲೈನ್ಗೆ ಟಚ್ ಆಗಿರ್ಬೇಕು, ಆ ತರ ಬರ್ದಿರ್ತೀವಲ್ಲ. ಸೊ ಈಸಿಯಾಗಿ ನನಗೆ ವ್ಯಾಲ್ಯೂ ಸಿಕ್ಬಿಡುತ್ತೆ. ಎಷ್ಟು? ವೈ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಚ್ ಬೈ 3 ಅಲ್ವಾ? ಸೊ ಹೈಟ್ ಆಫ್ ದಿ ಟ್ರಯಾಂಗಲ್ ಎಷ್ಟಿರೋದು ನಮಗೆ 6. ಸೊ 6 ಬೈ 3 ಅಂತಂದ್ರೆ 2. ಸೊ 2 ಮೀಟರ್ ಆಗಿರುತ್ತೆ, ಸರಿನಾ? ಏನು ವೈ ವ್ಯಾಲ್ಯೂ ಈಸ್ ಈಕ್ವಲ್ ಟು 2 ಮೀಟರ್. ಸೊ ಇಲ್ಲಿ ಬರೀರಿ ಮೀಟರ್. ಆದ್ರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು ಒಂದು ಸ್ವಲ್ಪ ಕಷ್ಟ. ಯಾಕೆ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಪ್ಲಸ್ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಅಲ್ವಾ? ಸೊ ಈಗ ಎಕ್ಸ್ ವ್ಯಾಲ್ಯೂನ ಫಸ್ಟ್ ಇಲ್ಲಿಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಆಮೇಲೆ ಇಲ್ಲಿ ನಮಗೆ ರೇಡಿಯಸ್ ಎಷ್ಟಿರೋದು? 3 ಮೀಟರ್ ಅಲ್ವಾ? ಸೆಮಿ ಸರ್ಕಲ್ ರೇಡಿಯಸ್ ಎಷ್ಟಪ್ಪ ಕೊಟ್ಟಿರೋದು? 3 ಮೀಟರ್ ಅಂತ ಕೊಟ್ಟಿದ್ರೆ, ಸೊ ಇಷ್ಟು ವ್ಯಾಲ್ಯೂ ಗೊತ್ತಾದ್ರೆ 3 ಪ್ಲಸ್ ಎಕ್ಸ್, ಸರಿನಾ? 3 ಪ್ಲಸ್ ಎಕ್ಸ್. ಈಗ ನಾವೇನ್ ಮಾಡೋಣ ಅಂತಂದ್ರೆ 3 ಪ್ಲಸ್ ಎಕ್ಸ್ ಅಂತಾನೆ ಇಲ್ಲಿ ಬರ್ಕೊಂತ ಹೋಗೋಣ. 3 ಪ್ಲಸ್ ಎಕ್ಸ್. ಸೊ 3 ಆಲ್ರೆಡಿ ಗೊತ್ತಿದೆ, ಪ್ಲಸ್ ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿತೀವಿ ನಾವು? ಬೇಸ್ ಬೈ 3 ಇಂದ. ಸೊ ಬೇಸ್ ಹೋಲ್ ಡಿವೈಡೆಡ್ ಬೈ 3. ಸೊ 3 ಪ್ಲಸ್ ಬೇಸ್ ವ್ಯಾಲ್ಯೂ ಎಷ್ಟಿದೆ ನಮಗೆ? ಬೇಸ್ ವ್ಯಾಲ್ಯೂ ಈಸ್ ಆಫ್ 3 ಅಂತಂದ್ರೆ ಟ್ರಯಾಂಗಲ್ ಇನ ಬೇಸ್ ವ್ಯಾಲ್ಯೂ ತಗೋಬೇಕು. ಸೊ 3 ಡಿವೈಡೆಡ್ ಬೈ 3. ಸೊ 3 ಬೈ 3 ಅಂತಂದ್ರೆ 1 ಆಗುತ್ತೆ. ಸೊ 3 ಪ್ಲಸ್ 1 ವಿಲ್ ಬಿ 4. ಗೊತ್ತಾಯ್ತಾ ಯಾವ ರೀತಿ ಕಂಡುಹಿಡಿದೆ ಅಂತ? ಸೊ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ನನಗೆ ಬೇಕಾಗಿರೋದು ಫುಲ್ ಆಕ್ಸಿಸ್ ಟಚ್ ಆಗೋ ರೀತಿ ಬರ್ದಿರ್ಬೇಕು, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಗಳಿಗೆ. ಸೊ ಇವಾಗ ಏನಾಯ್ತು ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ 3 ಪ್ಲಸ್ ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ವ್ಯಾಲ್ಯೂ ಎಷ್ಟು ಬಂತು? ಟೋಟಲ್ ನಮಗೆ 4 ಮೀಟರ್ ಬಂತು. ನೆಕ್ಸ್ಟ್ ಇದೇ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ಸೆಮಿ ಸರ್ಕಲ್ಗೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಬರೆಯೋಣ. ಇದನ್ನ ಅಳಿಸ್ತೀನಿ ಇವಾಗ. ನೋಡಿ ಸೆಮಿ ಸರ್ಕಲ್ ಇದೆ ಅಂತ ಅನ್ಕೊಳ್ಳಿ ಇವಾಗ ನಮ್ಮ ಹತ್ರ, ಸರಿನಾ? ಒಂದು ಸೆಮಿ ಸರ್ಕಲ್ ಇದೆ. ಸೊ ಸೆಮಿ ಸರ್ಕಲ್ ಇಂದು ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಅನ್ನ ಏನಂತ ಕರಿತೀವಿ? ರೇಡಿಯಸ್ ಅಂತ ಕರಿತಾ ಹೋಗ್ತೀವಿ, ಸರಿನಾ? ಎಸ್. ಈಗ ಇದ್ರದ್ದು ಸೆಂಟ್ರಾಯ್ಡ್ ಎಲ್ಲಿರುತ್ತೆ? ಆಲ್ಮೋಸ್ಟ್ ಈ ಒಂದು ರೇಂಜಲ್ಲಿ ಬರ್ತಾ ಹೋಗುತ್ತೆ. ಸೊ ಈಗ ನಾನೇನು ಕ್ಯಾಲ್ಕುಲೇಟ್ ಮಾಡಬೇಕು? ಇದನ್ನ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಅನ್ಕೊಳ್ಳಿ, ಇದನ್ನ ಎಕ್ಸ್ ಆಕ್ಸಿಸ್ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ? ನನಗೆ ರೇಡಿಯಸ್ಸೇ ಆಗಿರುತ್ತೆ. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಕೂಡ ಸೇಮ್ ರೇಡಿಯಸ್ ವ್ಯಾಲ್ಯೂ ಅಲ್ವಾ? ಸೊ ಒಂದ್ ಸೈಡ್ ಇಂದು ವ್ಯಾಲ್ಯೂ ನಮಗೆ ರೇಡಿಯಸ್ ಆಗಿ ಆರಾಮಾಗಿ ಸಿಕ್ಬಿಡುತ್ತೆ, ಸರಿನಾ? ಇದನ್ನ ಈ ತರ ಎಲ್ಲ ಕೊಲ್ಲಿಗೆಲ್ಲ ಏನೇ ಮಾಡಿದ್ರು ಕೂಡ ವ್ಯಾಲ್ಯೂ ನಮಗೆ ಸಿಕ್ಬಿಡುತ್ತೆ. ರೇಡಿಯಸ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ವ್ಯಾಲ್ಯೂನ ಆರಾಮಾಗಿ ಕಂಡುಹಿಡಬಹುದು. ಆದ್ರೆ ಈ ಒಂದು ವ್ಯಾಲ್ಯೂ ಇದೆಯಲ್ಲ, ಸೊ ಈ ಒಂದು ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ ಅದನ್ನ ಬರೀತೀನಿ ನೋಡಿ. 4r by 3π, ಗೊತ್ತಾಯ್ತಾ? ಸೊ ಇಷ್ಟು ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ? 4r by 3π. ಇನ್ನ ಉಳಿದಿರುವಂತದ್ದು, ಸರಿನಾ? ಈ ಸೆಂಟ್ರಾಯ್ಡ್ ಇಂದ ಈ ಕರ್ವೇಚರ್ ವರೆಗೂ ಇರುವಂತ ಡಿಸ್ಟೆನ್ಸ್ ವ್ಯಾಲ್ಯೂ ಏನಾಗಿರುತ್ತೆ? ರೇಡಿಯಸ್ ಮೈನಸ್ 4r by 3π, ಗೊತ್ತಾಯ್ತಾ? ಇಷ್ಟು ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ? 4r by 3π. ಸೊ ಇನ್ನು ಉಳಿದಿರೋದು ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ? r ಮೈನಸ್ 4r by 3π.
ಸೊ ಈಗ ನೋಡಿ ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ. ಸೊ ಕಂಪೇರ್ ಮಾಡ್ಕೊಂಡಾಗ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಎಕ್ಸ್ ಮತ್ತೆ ವೈ ಅನ್ನ ಬರಿತಾ ಹೋಗೋಣ ಸೆಮಿ ಸರ್ಕಲ್ಗೆ. ಸೊ ಸೆಂಟ್ರಾಯ್ಡ್ ಎಲ್ಲಿ ಬರ್ತಾ ಹೋಗುತ್ತೆ, ಆಲ್ಮೋಸ್ಟ್ ಈ ಒಂದು ಪೊಸಿಷನ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಈಗ ಏನ್ ಮಾಡಬೇಕು, ಆಕ್ಸಿಸ್ಗಳು ಟಚ್ ಆಗೋ ರೀತಿ ನಾವು ಲೈನ್ ಅನ್ನ ಹಾಕ್ಬೇಕು. ಸೊ ಸ್ಟ್ರೈಟ್ ಆಗಿರುವಂತದ್ದು ವೈ ವ್ಯಾಲ್ಯೂ ಆಗಿರುತ್ತೆ, ಅಡ್ಡಡ್ಡ ಇರುವಂತದ್ದು ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಸೊ ಈಗ ನಮಗೆ ಬೇಕಾಗಿರೋದೇನು ನೋಡಿ, ಕರ್ವೇಚರ್ ಮತ್ತೆ ಸೆಂಟ್ರಾಯ್ಡ್ ಮಧ್ಯೆ ಇರುವಂತದ್ದು. ನೋಡಿ ಕರ್ವೇಚರ್ ಮತ್ತೆ ಸೆಂಟ್ರಾಯ್ಡ್ ಮಧ್ಯೆ ಇರುವಂತ ವ್ಯಾಲ್ಯೂ ಬೇಕು ಅಂತಂದ್ರೆ r-4r/3π ವ್ಯಾಲ್ಯೂ ಬೇಕು. ಇನ್ನೊಂದು ವೈ ವ್ಯಾಲ್ಯೂ. ಸೊ ಇದೇನಕ್ಕೆ ಈಕ್ವಲ್ ಆಗಿರುತ್ತೆ ನೋಡಿ, ಇಲ್ಲಿ ರೇಡಿಯಸ್ಗೆ ಈಕ್ವಲ್ ಅಲ್ವಾ. ನೋಡಿ ಇಲ್ಲಿ ಸೆಂಟರ್ ಪಾಯಿಂಟ್ ಇಂದ ಇಲ್ಲಿವರೆಗೂ ಬಂದಿರುವಂತದ್ದು. ಸೊ ರೇಡಿಯಸ್ಗೆ ಈಕ್ವಲ್ ಆಗಿರುತ್ತೆ. ಸೊ ವೈ ವ್ಯಾಲ್ಯೂ ಈಸ್ ಈಕ್ವಲ್ ಟು ರೇಡಿಯಸ್ ಅಂತ ಬರೀರಿ. ಸೊ ವೈ ವ್ಯಾಲ್ಯೂ ಈಸ್ ಈಕ್ವಲ್ ಟು ರೇಡಿಯಸ್ ಎಷ್ಟಿರೋದು 3 ಮೀಟರ್. ಸೊ 3 ಅಂತ ಬರೋದ್ರಾಯ್ತು. ನೋಡಿ ಎಷ್ಟು ಸಿಂಪಲ್ ಆಗಿ ಸಿಕ್ತು. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, r-4r/3π. ಗೊತ್ತಾಯ್ತಾ ಯಾವ ರೀತಿ ಅಂತ? ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಅಂತಂದ್ರೆ ಫ್ಲಾಟ್ ಲೈನ್ ಇದೆಯಲ್ಲ, ಅದಕ್ಕೆ ಇರುವಂತ ಡಿಸ್ಟೆನ್ಸ್ ಎಷ್ಟು, 4r/3π. ನೆಕ್ಸ್ಟ್ ಈ ಒಂದು ಸೆಂಟ್ರಾಯ್ಡ್ ಇಂದ ಕರ್ವೇಚರ್ ಇದೆಯಲ್ಲ, ನೋಡಿ ಇಲ್ಲಿ ಕರ್ವ್ ಇದೆಯಲ್ಲ, ಸೊ ಅಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟು, r-4r/3π. ಸೊ ಈಗ ನಮಗೆ ಇಷ್ಟೇ ವ್ಯಾಲ್ಯೂ ಬೇಕಾಗಿರೋದು. ನೋಡಿ ಇಲ್ಲಿ ಕರ್ವೇಚರ್ ಹತ್ರ ಇರುವಂತ ವ್ಯಾಲ್ಯೂ ಬೇಕಾಗಿರೋದು. ಸೊ ಅದಕ್ಕೋಸ್ಕರ r-4r/3π ಅನ್ನು ಯೂಸ್ ಮಾಡ್ತೀನಿ. ಸೊ ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಆರ್ ವ್ಯಾಲ್ಯೂ ಎಷ್ಟು, 3 - 4 × 3 ಹೋಲ್ ಡಿವೈಡೆಡ್ ಬೈ 3 × π ಆಯ್ತು. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು 3 - 4 3 = 12 ಹೋಲ್ ಡಿವೈಡೆಡ್ ಬೈ 3π. ಸೊ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ಈಗ 3 × π ಯಾವ ರೀತಿ ಬರ್ಸೋದು, 3 × π ಬರ್ಸ್ಬೇಕು ಅಂತಂದ್ರೆ ಶಿಫ್ಟ್ ಒತ್ತಿ ಎಕ್ಸ್ಪೋನೆನ್ಷಿಯಲ್ ಒತ್ತಿ 3π ಬಂತು. ಸೊ ವ್ಯಾಲ್ಯೂ ಎಷ್ಟು, 9.424. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು 3 - 12 ಹೋಲ್ ಡಿವೈಡೆಡ್ ಬೈ 9.42 ಸಾಕು, ಡೆಸಿಮಲ್ ಆದ್ಮೇಲೆ 2 ಪಾಯಿಂಟ್ ಸಾಕು. ಸೊ 12 ಡಿವೈಡೆಡ್ ಬೈ 9.42 ವ್ಯಾಲ್ಯೂ ಎಷ್ಟು ಬರುತ್ತೆ, 1.2738. ಸೊ ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 3 - 1.27. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 3 - 1.27 ಅಂತಂದ್ರೆ ವ್ಯಾಲ್ಯೂ ಇಸ್ 1.73 ಮೀಟರ್. 1.73 ಅಂತ ಬರೆದ್ರೆ ಸಾಕು. ಗೊತ್ತಾಯ್ತಾ? ಈಗ ನಮಗೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ, ವೈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ ಅಂತಂದ್ರೆ ಸಿಂಪಲ್. ಈಗ ಎ ಎಕ್ಸ್ ಬೇಕು ಅಂತ ಅನ್ಕೊಳ್ಳಿ, ಎ ವ್ಯಾಲ್ಯೂ ಇಲ್ಲಿದೆ, ಎಕ್ಸ್ ವ್ಯಾಲ್ಯೂ ಇಲ್ಲಿದೆ, ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡ್ಬೇಕು. ಗೊತ್ತಾಯ್ತಾ? ಎ ಎಕ್ಸ್ ವ್ಯಾಲ್ಯೂ ಬೇಕು ಅಂತಂದ್ರೆ ಎ ವ್ಯಾಲ್ಯೂ ಇಂಟು ಎಕ್ಸ್ ವ್ಯಾಲ್ಯೂ, ಇಲ್ಲಿ ಮೀಟರ್ ಸ್ಕ್ವೇರ್ ಇಂಟು ಮೀಟರ್ ಅಂತಂದ್ರೆ ಇಲ್ಲಿ ಮೀಟರ್ ಕ್ಯೂಬ್ ಆಗುತ್ತೆ. ಸರಿನಾ? ಯಾವ ರೀತಿ, ಮೀಟರ್ ಸ್ಕ್ವೇರ್ ಇಂಟು ಮೀಟರ್ ಅಂತಂದ್ರೆ ಮೀಟರ್ ಕ್ಯೂಬ್, ಏರಿಯಾ ಇಂಟು ಎಕ್ಸ್ ಅನ್ನ ಮಾಡ್ತಾ ಹೋಗ್ಬೇಕು. 9 × 4 = 9 × 4 ಆ ತರ. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ, 36. ನೆಕ್ಸ್ಟ್ 14.13 × 1.73, 14.13 × 1.73. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 24.4449 ಅಂತ ಬರುತ್ತೆ. ಸೊ 49 ಅಂತನಾದ್ರೂ ಬರೀರಿ, ಇಲ್ಲ ಅಂತಂದ್ರೆ 5 ಅಂತನಾದ್ರೂ ಬರಿಬೋದು, ಸಾಕು 24.49 ಸಾಕು. ನೆಕ್ಸ್ಟ್ ಎ ವೈ. ಸೊ ಎ ವೈ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಎ ಇಂಟು ವೈ. ಸೊ ಎ ಇಂಟು ವೈ ಮಾಡಿದ್ರೆ ಎ ವೈ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಮೀಟರ್ ಸ್ಕ್ವೇರ್ ಇಂಟು ಮೀಟರ್ ಅಂತಂದ್ರೆ ಮೀಟರ್ ಕ್ಯೂಬ್ ಆಯ್ತು. ಸೊ 9 × 2, 9 × 2 = 18. ನೆಕ್ಸ್ಟ್ ಇಲ್ಲಿ 14.13 × 3. ಸೊ 14.13 × 3, 42.39, 42.39. ಸೊ ಈಗ ವ್ಯಾಲ್ಯೂಸ್ ಆಲ್ಮೋಸ್ಟ್ ನಮಗೆ ಗೊತ್ತಾಗಿದ್ದಾವೆ. ಈಗ ಏನ್ ಮಾಡಬೇಕು ಅಂತಂದ್ರೆ ಏರಿಯಾ ಇದೆಯಲ್ಲ, ಸೊ ಇದ್ರದ್ದು ಸಮೇಷನ್ ಮಾಡಬೇಕು ಅಂತಂದ್ರೆ ಆ್ಯಡ್ ಮಾಡ್ತಾ ಹೋಗ್ಬೇಕು ಎಲ್ಲ ವ್ಯಾಲ್ಯೂಗಳನ್ನ. ನೆಕ್ಸ್ಟ್ ಎ ಎಕ್ಸ್ ಇದೆಯಲ್ಲ, ಸೊ ಈ ವ್ಯಾಲ್ಯೂನು ಕೂಡ ನಾವು ಆ್ಯಡ್ ಮಾಡಬೇಕು, ಮತ್ತೆ ಎ ವೈ ಇದೆಯಲ್ಲ ಈ ವ್ಯಾಲ್ಯೂನು ಕೂಡ ನಾವು ಆ್ಯಡ್ ಮಾಡ್ತಾ ಹೋಗ್ಬೇಕು ಅಂತ ಅಂದ್ರೆ ಸಮೇಷನ್. ಸೊ 9 + 14.13, 9 + 14.13 ವ್ಯಾಲ್ಯೂ ಎಷ್ಟು ಆಯ್ತು, 23.13, 23.13. ನೆಕ್ಸ್ಟ್ 36 + 24.49, 36 + 24.49. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 60.49. ನೆಕ್ಸ್ಟ್ 18 + 42.39. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ, 60.39 ಬಂತು. ಈಗ ನಾವು ಸೆಂಟ್ರಾಯ್ಡ್ ಅನ್ನ ಕಂಡುಹಿಡಿತಾ ಹೋಗೋಣ. ಸೊ ಸೆಂಟ್ರಾಯ್ಡ್ ಬೇಕು ಅಂತಂದ್ರೆ ನಮಗೆ ನೋಡಿ ಇಲ್ಲಿ ಅದ್ರದ್ದು ಫಾರ್ಮುಲಾ ಬರೀತೀನಿ, C = x ಬಾರ್, y ಬಾರ್. ಈ ತರ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೇಕು ಸೆಂಟ್ರಾಯ್ಡ್ ಅನ್ನ. ಸೊ ಎಕ್ಸ್ ಬಾರ್ ಅಂತಂದ್ರೇನು ಇಲ್ಲಿ ಬರೀತೀನಿ ನೋಡಿ ಇಲ್ಲಿ. ಸೊ ಎಕ್ಸ್ ಬಾರ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಎ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎ. ಸೊ ಸಮೇಷನ್ ಆಫ್ ಎ ಎಕ್ಸ್ ಅಂತಂದ್ರೆ ಎ ಎಕ್ಸ್ ಅನ್ನ ಆ್ಯಡ್ ಮಾಡಿರೋ ವ್ಯಾಲ್ಯೂ ಇಲ್ಲಿದೆ ನನಗೆ. ನೆಕ್ಸ್ಟ್ ಸಮೇಷನ್ ಆಫ್ ಎ ಅಂತಂದ್ರೆ ಎ ಗಳನ್ನ ಆ್ಯಡ್ ಮಾಡಿರೋ ವ್ಯಾಲ್ಯೂ ನಂಗೆ ಇಲ್ಲಿದೆ ಅಂತಂದ್ರೆ ಏರಿಯಾಗಳನ್ನ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸಮೇಷನ್ ಆಫ್ ಎ ಎಕ್ಸ್ ವ್ಯಾಲ್ಯೂ ಇಸ್ 60.49 ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎ ಇಸ್ 23.13. ಸೊ
60.49 whole divided by 23.13. So value will be 2.61 ಸಾಕು ಸರಿನಾ. 2.61 ಏನು ನನಗೆ ಎಕ್ಸ್ ಬಾರ್ ವ್ಯಾಲ್ಯೂ ಸಿಕ್ಕಿದೆ 2.61 ಕಾಮ. ನೆಕ್ಸ್ಟ್ ವೈ ಬಾರ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಸೇಮ್, ಬಟ್ ಇಲ್ಲಿ ವೈ ಅನ್ನ ತೆಗೆದಾಕಿದ್ರಾಯ್ತು. ನೆಕ್ಸ್ಟ್ ವೈ ಬಾರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ವೈ ಬಾರ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಎ ವೈ ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎ. ಸೊ ಸಮೇಷನ್ ಆಫ್ ಎ ವೈ ಅಂತಂದ್ರೆ ಈ ಒಂದು ಕಾಲಮ್ ವ್ಯಾಲ್ಯೂ ಎಷ್ಟಿದೆ 60.39 ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎ ವ್ಯಾಲ್ಯೂ ಏನಿದೆ ನಮಗೆ 23.13. ಸೊ ವ್ಯಾಲ್ಯೂಸ್ ಏನಾಗುತ್ತೆ 60.39 ಹೋಲ್ ಡಿವೈಡೆಡ್ ಬೈ 23.13. ಸೊ ವ್ಯಾಲ್ಯೂ ವಿಲ್ ಬಿ 2.61. ಸೊ ವ್ಯಾಲ್ಯೂ ಎಷ್ಟು ಬಂತು 2.61 ಬಂತು. ಸೊ ಆಲ್ಮೋಸ್ಟ್ ಸೇಮ್ ಇದಾವೆ 2.61. ಸೊ ನನಗೆ ಸೆಂಟ್ರಾಯ್ಡ್ ವ್ಯಾಲ್ಯೂಸು ಗೊತ್ತಾಯ್ತಾ ಹೋಯ್ತು. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಈ ಒಂದು ಟೇಬಲಲ್ಲಿ ಈ ಮೀಟರ್ ಸ್ಕ್ವೇರು, ಮೀಟರ್ ರೋ, ಮೀಟರ್ ಕ್ಯೂಬ್ ಎಲ್ಲ ಬರೆಯೋದನ್ನ ಮರೆಯೋಕ್ಕೆ ಹೋಗಬಾರ್ದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.